ಸರ್ ಇವಾಗ ನೀವು ನೋಡ್ತಾ ಇರೋದು ಖಾಲಿ ಮಿಸ್ ಕೆಲಸ ಸರ್. ಇನ್ನೂ ಬೇಜಾನ್ ಕೆಲಸಗಳಿದೆ ಸರ್. ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ಗೇಜು ಯಾವ್ಯಾವ ಥರ ಇದ್ರೆ ಸರ್ ಅವ್ರ ಮಾತು ನಂಬೇಡಿ ಸರ್. ತುಂಬ ಮೋಸ ಹೋಗ್ತಾ ಇದ್ದೀರಾ. ನನಗೊಂದು ಸರಿ ಕಾಲ್ ಮಾಡಿ ಸರ್, ನಾನು ಹೇಳ್ತೀನಿ ಸರ್ ತಂತಿ ಬಗ್ಗೆ, ಯಾವ್ಯಾವ ತಂತಿ ಏನೇನು ಕ್ವಾಲಿಟಿ ಇದೆ ಅಂತ. ಕಡಿಮೆ ಬೆಲೆಗೆ ಮಾಡ್ತವ್ರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಸರ್, ತಂತಿ ಯಾವ ರೀತಿ ಬರ್ತಾ ಇದೆ ಅಂತ. ಲೋಕಲ್ ಎಲ್ಲ ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ ಸರ್, ಫುಲ್ ಕ್ವಾಲಿಟಿ ಹಾಕ್ಸಿ ಸರ್. ಡೈಲಿ ಬೆಳಗಾದ್ರೆ ನೀವು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಗಲಾಟೆಗಳು ನೋಡ್ತಾ ಇರ್ತೀರಾ ಜಮೀನು ವಿಚಾರಕ್ಕೆ. ಫಸ್ಟ್ ಫೆನ್ಸಿಂಗ್ ಮಾಡ್ಕೊಳ್ಳಿ ಸರ್. ನಿಮ್ಮ ಜಾಗ ನಿಮಗೆ ಇರುತ್ತೆ, ನಿಮ್ಮ ರಕ್ಷಣೆನೇ ನಮ್ಮ ಉದ್ದೇಶ ಸರ್. ಸರ್ ಇವಾಗ ನೀವು ನೋಡ್ತಾ ಇರೋದು ಖಾಲಿ ಮಿಸ್ ಕೆಲಸ ಸರ್. ಇನ್ನೂ ಬೇಜಾನ್ ಕೆಲಸಗಳಿದೆ ಸರ್. 6 ಲೈನ್ ಮುಳ್ತಂತಿ ಹಾಕ್ಕೊಡ್ತೀನಿ ಸರ್. ಅದಾದಮೇಲೆ ಕತ್ರಿ ಇಂಟು ಬೇಕು ಅಂತ ಹೇಳಿದ್ರೆ ಇಂಟು ಹಾಕ್ಕೊಡ್ತೀನಿ. ನಾಟೆಡ್ ಮೆಸ್ ಬೇಕು ಅಂದರೆ ನಾಟೆಡ್ ಮೆಸ್ ಹಾಕ್ಕೊಡ್ತೀನಿ. ಮತ್ತು ಇನ್ನು ಬೇರೆ ಬೇರೆ ಥರ ಸೋಲಾರ್ ಬೇಕು ಅಂದರೆ ಸೋಲಾರ್ ಹಾಕ್ಕೊಡ್ತೀನಿ. ಇಲ್ಲ ಯು ಶೇಪ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡ್ತೀನಿ. ಇಲ್ಲ ಗೇಜ್ ಬೇಕು ಅಂತ ಹೇಳಿದ್ರೆ ಗೇಜ್ ಯಾವ್ಯಾವ ಗೇಜು ಅಂತ ಕೇಳಿ ಸರ್. ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ಗೇಜು ಯಾವ್ಯಾವ ಥರ ಇದ್ರೆ ಸರ್ ಅವ್ರ ಮಾತು ನಂಬೇಡಿ ಸರ್. ತುಂಬ ಮೋಸ ಹೋಗ್ತಾ ಇದ್ದೀರಾ. ನನಗೊಂದು ಸರಿ ಕಾಲ್ ಮಾಡಿ ಸರ್, ನಾನು ಹೇಳ್ತೀನಿ ಸರ್ ತಂತಿ ಬಗ್ಗೆ, ಯಾವ್ಯಾವ ತಂತಿ ಏನೇನು ಕ್ವಾಲಿಟಿ ಇದೆ ಅಂತ. 750 ರೂಪಾಯಿಗೆಲ್ಲ ಮಾಡೋರೆಲ್ಲ ಅದೆಲ್ಲ ಸರ್ ಕಡಿಮೆ ಬೆಲೆಗೆ ಮಾಡ್ತವ್ರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ತಂತಿ ಯಾವ ರೀತಿ ಬರ್ತಾ ಇದೆ ಅಂತ ಒಂಚೂರು ಯೋಚನೆ ಮಾಡಿ ತಂತಿ ಕ್ವಾಲಿಟಿ ಹಾಕ್ಸಿ ನನಗೊಂದು ಕಾಲ್ ಮಾಡಿ. ಖಂಡಿತ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಂತಿ ಬಗ್ಗೆ, ಮೆಶ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ ಸರ್. ಲೋಕಲೆಲ್ಲ ಹಾಕ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಸರ್, ಫುಲ್ ಕ್ವಾಲಿಟಿ ಹಾಕ್ಸಿ ಸರ್. ಯಾಕೆ ಸರ್ ಗಟ್ಟಿ ತಂತಿ ಬರಲ್ವಾ, ಗಟ್ಟಿ ಮೆಶ್ ಬರಲ್ವಾ? ಇದಕ್ಕಿಂತ ಕ್ವಾಲಿಟಿ, ಇದಕ್ಕಿಂತ ಇದು ಎಲ್ಲ ಬರುತ್ತೆ ಸರ್. ನೀವು ಮನ್ಸು ಮಾಡಿದ್ರೆ, ರೈತರುಗಳು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಸರ್. ಸರ್ ನಾವು ಬರೀ ಬಿಸ್ನೆಸ್ಗೆ ಅಂತಲೇ ಈ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸರ್. ರೈತರಿಗೆ ಸೇವೆ ಮಾಡಬೇಕು ಅಂತ ಕೆಲಸ ಸ್ಟಾರ್ಟ್ ಮಾಡಿರೋದು ಸರ್ ನಾವು. ಸರ್ ರೈತರಿಗೆ ಇದರಿಂದ ಎಷ್ಟು ಉಪಯೋಗ ಆಯ್ತಾ ಗೊತ್ತಾ ಸರ್? ತುಂಬ ಸರ್. ಇವಾಗ ಬೇಜಾನ್ ಕಡೆ ನೋಡ್ತಾ ಇದ್ದೀರಾ. ಡೈಲಿ ಬೆಳಗಾದರೆ ನೀವು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಗಲಾಟೆಗಳು ನೋಡ್ತಾ ಇರ್ತೀರಾ ಜಮೀನು ವಿಚಾರಕ್ಕೆ. ಫಸ್ಟು ಫೆನ್ಸಿಂಗ್ ಮಾಡ್ಕೊಳ್ಳಿ ಸರ್. ನಿಮ್ಮ ಜಾಗ ನಿಮಗೆ ಇರುತ್ತೆ. ನೀವು ಫೆನ್ಸಿಂಗ್ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒತ್ತುವರಿಗಳಾಗುತ್ತೆ, ಮುಂದೆ ಗಲಾಟೆಗಳಾಗುತ್ತೆ. ಫಸ್ಟು ಫೆನ್ಸಿಂಗ್ ಮಾಡಿಸ್ಕೊಳ್ಳಿ ಸರ್. ನಿಮ್ಮ ರಕ್ಷಣೆನೇ ನಮ್ಮ ಉದ್ದೇಶ ಸರ್. ಇವಾಗ ರೈತರುಗಳು ಹೊಡೆದಾಡೋದು ಬಡ್ದಾಡೋದು ತುಂಬಗಳು ನೋಡಿದ್ದೀವಿ ನಾವು ಸರ್. ಅದರಿಂದ ನಿಮ್ಮ ರಕ್ಷಣೆ ಮಾಡಬೇಕು ಅಂತಲೇ ನಾವು ಬಂದಿದ್ದೀವಿ ಸರ್. ನಮ್ಮ ಕೈಲಿ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ನಿಮ್ಮ ಜಮೀನು ನಿಮ್ಮ ಹತ್ರ ಇರುತ್ತೆ, ಗಲಾಟೆ ಪಲಾಟೆ ಏನೂ ಆಗೋಲ್ಲ ಸರ್. ಶ್ರೀ ಹೊಳೆನರಸೀಪುರ ತಾಲೂಕು ಮಾರ್ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದಂಥ NS ಚಿಂಗ್ರಿಗೌಡರು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ತೋಟದಲ್ಲಿ ಸುಮಾರು 60-70 ವರ್ಷದಿಂದಲೂ ತೋಟ ಈ ಥರ ಇದೆ. ಆ ತೋಟದಲ್ಲಿ ಫೆನ್ಸಿಂಗ್ ಇತ್ತಿಲ್ಲ. ಇವಾಗ ಅದನ್ನು ತೋಟ ನೋಡ್ಕೊತಾರೆ. ನನ್ನ ಹೆಸರು ಹಿರಣ್ಣಯ್ಯ ಅಂತ, ನಾನೇ ನೋಡ್ಕೊತಾ ಇದ್ದು. ಇವಾಗ ಅವರು ತೀರ್ಕೊಂಡ ನಂತರ ಅವರ ಮಗನಾದಂಥ ಇಂಜಿನಿಯರು ಚಂದ್ರಶೇಖರ್ ಅವರು ನೋಡ್ಕೊತಾ ಇದ್ದಾರೆ. ಇವಾಗ ಇವರು ನಮ್ಮ ಮದ್ದೂರಿನ ಸತೀಶ್ ಅಣ್ಣನವರು ಇವಾಗ ಹೊಸ್ದಾಗಿ ನಮ್ಮ ಇಲ್ಲಿ ಈ ಏರಿಯಾಕ್ಕೆ ಒಂದು ಹೊಳೆನರಸೀಪುರ ತಾಲೂಕಿಗೆ ಫೆನ್ಸಿಂಗ್ ವರ್ಕಿಗೆ ಬಂದು ತುಂಬ ಎಲ್ಲ ಕಲ್ಲು ತಂದು ಹಾಕ್ದಾಗ್ಲಿಂದ್ರೆ ಇಲ್ಲಿ ಒಬ್ಬರು ಜನಗಳು ಸುಲಿಯೋಕ್ಕಾಗ್ತಲ್ಲ. ಆ ಥರದಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟು, ಮತ್ತು ಯಾವುದು ಇಲ್ಲೆಲ್ಲ ಬಂದು ಜನಗಳು ದೇವಸ್ಥಾನ ಇತ್ತು ಎಲ್ಲ ಕುಡ್ಕೊಂಡು ಇಲ್ಲೆಲ್ಲ ಬಾಟ್ಲು ಇದು ಎಲ್ಲ ಎಸ್ಕೊಂಡು ಇದು ಮಾಡ್ಕೊತಾಯಿದ್ರು. ಇಲ್ಲಿ ಬಂದು ಈ ಥರ ಒಳ್ಳೆ ಒಂದು ಆಳುಗಳು, ಅವರ ಒಂದು ಟೀಮು ಇಷ್ಟೊಂದು ಸುಸಜ್ಜಿತವಾಗಿ ಈ ಒಂದು ಇದನ್ನು ಫೆನ್ಸಿಂಗನ್ನು ಮಾಡಿದ್ದಾರೆ ನೋಡಿ. ಇದು ಎಷ್ಟು ಒಳ್ಳೆ ಮೆಟೀರಿಯಲ್ಸ್ ಆಗಿ ಮತ್ತು ಒಳ್ಳೆ ಕ್ವಾಂಟಿಟಿ ಇಟ್ಟು ಈ ಥರ ಮಾಡಿದ್ದಾರೆ. ಇದರಿಂದ ಇದರೊಳಗೆ ಒಂದು ಇರುವೆನೂ ಕೂಡ ಅವತ್ತಿಂದ ಒಂದು ಇರುವೆನೂ ಕೂಡ ಬರ್ತಾ ಇಲ್ಲ. ಅದರಿಂದ ಇವರು ಸತೀಶ್ ಅಣ್ಣವರು, ನಾವು ಶ್ರೀಕೃಷ್ಣ ಫೆನ್ಸಿಂಗ್ ವರ್ಕು ಮದ್ದೂರು, ಇವರು ತುಂಬ ಈ ಒಂದು ತಾಲೂಕಿಗೆ, ಹೊಳೆನರಸೀಪುರ ತಾಲೂಕಿಗೆ ಬೇರೆ ಅನೇಕರು ಮಾಡಿರ್ಬೋದು, ಬಟ್ ಆದರೆ ಒಂದು ತಾಲೂಕಿಗೆ ಮಾದರಿಯಾಗಿ ಈ ಒಂದು ಫೆನ್ಸಿಂಗ್ ವರ್ಕನ್ನ ಮಾಡಿದ್ದಾರೆ. ಇದನ್ನು ನೋಡಿ ಕೆಲವರು ಎಲ್ಲರೂ ಈ ಥರ ಮಾಡಿಸ್ಬೇಕು. ಯಾಕೆಂತಂದರೆ ಇವತ್ತಿನ ಇದರಲ್ಲಿ ಎಂಥ CC ಕ್ಯಾಮ್ರಾ ಏನೇನೋ ಇದ್ದರೂ ಜನಗಳು ಕದ್ದು ಹೊತ್ಕೊಯ್ತಾರೆ. ಅಂಥದ್ರಲ್ಲಿ ಈ ಥರ ಒಂದು ಫೆನ್ಸಿಂಗ್ ಮಾಡಿದ್ರೆ ಯಾರೂ ಸಹ ಒಳಗಡೆ ಬರೋಕ್ಕಾಗೋದಿಲ್ಲ. ಆ ರೀತಿ ಮಾಡಿದ್ದಾರೆ. ಇವರು ನಮ್ಮ ಸತೀಶ್ ಅಣ್ಣರವರು, ಅವರ ಟೀಮ್ಗಳು ಸಹ, ಅವರ ಸಹೋದ್ಯೋಗಿಗಳು ಸಹ ತುಂಬ ಅಷ್ಟೇ ನೀಟಾಗಿ ಕಲ್ಲುಗಳನ್ನು ಈ ಥರ ಎತ್ತಾರೆ, ಒಂದು ಚೂರು ಸ್ಕ್ರಾಚ್ ಆಗದಂಗೆ. ಮತ್ತು ಈ ಬೈಂಡಿಂಗ್ ವೈರ್ನ ಯಾವ ಥರ ಇದು ಮಾಡ್ತಿದ್ದಾರೆ, ಮತ್ತು ಕೆಲವು ಅಳತೆ ಪ್ರತಿಯೊಂದೂ ಸಹ ಕ್ವಾಲಿಟಿ ವಿತ್ ಇನ್ ಕ್ವಾಂಟಿಟಿ ಆ ರೀತಿ ಮಾಡಿದ್ದಾರೆ.